ಮುಂದಿನ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ 2023ರ ಮೇ 20ರಂದು ರಿಸಲ್ಟ್ ಸಿಕ್ಕಿದ್ರೂ ಪ್ರಶ್ನೆಗಳು ಹಾಗೇನೇ ಇವೆ. ಮುಂದಿನ ಸಿಎಂ ಯಾರು, ಯಾರಾಗಬೇಕು ಎಂಬ ಪ್ರಶ್ನೆ ಎಲ್ಲ ಒಳಪಟ್ಟು ತಂತ್ರಗಳ ನಡುವೆ ಮತಕ್ಕೆ ಹಾಕುವ ಬಗ್ಗೆ, ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುವ ಬಗ್ಗೆಯೂ ಚರ್ಚೆಯಾಗ್ತಾ ಇದೆ. ವಿಶೇಷ ಅಂದರೆ ಇಲ್ಲಿ ಸಿದ್ದರಾಮಯ್ಯ ಬಣದವರು ಧ್ವನಿ ಮತಕ್ಕೆ ಜೈ ಅಂತ ಇದ್ರೆ, ಡಿಕೆ ಬಣದವರು ಗೌಪ್ಯ ಮತದಾನಕ್ಕೆ ಓಕೆ ಅಂತಿದ್ದಾರೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಇಂಥದ್ದೊಂದು ಸಲಹೆ ಕೊಟ್ಟವರು ಯಾರು ಅಂತ ನೋಡಿದರೆ ಕುತೂಹಲ ಆಗೋದು ಸಹಜ. ಸಿದ್ದರಾಮಯ್ಯ ಟೀಮ್ನಲ್ಲಿರುವ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಜಮೀರ್ ಅಹಮದ್, HC ಮಹದೇವಪ್ಪ ಮೊದಲಾದವರೆಲ್ಲ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಅಂತಿದ್ದಾರೆ. KN ರಾಜಣ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಆಯ್ಕೆ ಮಾಡೋದು ಶಾಸಕರೇ ಹೊರತು ಹೈಕಮಾಂಡ್ ಅಲ್ಲ, ಶಾಸಕರ ಅಭಿಪ್ರಾಯ ಪಡೆದು ನಿರ್ಧಾರ ತಗೊಳ್ಳಿ ಅಂತಿದ್ದಾರೆ. ಅಷ್ಟೇ ಯಾಕೆ, ವಿಧಾನಸಭೆಗೆ ವಿಸರ್ಜನೆ ಮಾಡಿ ಡಿಕೆ ನೇತೃತ್ವದಲ್ಲಿ ಎಲೆಕ್ಷನ್ನಿಗೆ ಹೋಗೋಣ ಅಂತ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಡಿಕೆ ಟೀಮ್ನಿಂದ ಗೌಪ್ಯ ಮತದಾನಕ್ಕೆ ಆಗ್ರಹ. ಯಾಕಂದ್ರೆ ಅದೇನೇ ತಿಪ್ಪರಲಾಗ ಹಾಕಿದ್ರೂ ಡಿಕೆ ಶಿವಕುಮಾರ್ ಪರ ಗಟ್ಟಿಯಾಗಿ ನಿಂತಿರೋ ಶಾಸಕರ ಸಂಖ್ಯೆ 20 ದಾಟ್ತಾ ಇಲ್ಲ. ಈ ನಡುವೆ ಪದೇ ಪದೇ ಹೈಕಮಾಂಡ್ ಅಂತಿದ್ದ ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ಗೌಪ್ಯ ಮತದಾನ ಕೇಳ್ತಿರೋದು ವಿಶೇಷ. ಅಂದಹಾಗೆ ಡಿಕೆ ಶಿವಕುಮಾರ್ಗೆ ಗೌಪ್ಯ ಮತದಾನದ ಸಲಹೆ ಕೊಟ್ಟಿದ್ದು ತಟಸ್ಥ ಬಣದ ನಾಯಕರು. ಅಂದರೆ ತಾವು ಸಿದ್ದರಾಮಯ್ಯ ಪರಾನೂ ಇಲ್ಲ, ಡಿಕೆ ಪರಾನೂ ಇಲ್ಲ, ಹೈಕಮಾಂಡ್ ಏನು ಹೇಳಿದ್ರೆ ಅದನ್ನು ಫಾಲೋ ಮಾಡ್ತೇವೆ ಅಂತಿರೋ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಗೌಪ್ಯ ಮತದಾನ ಸಲಹೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯ ವಲಸೆ ಬಂದವರು. ಸಿದ್ದು ಜೊತೆಯಲ್ಲಿರುವ ಜಮೀರ್, ಮಹದೇವಪ್ಪ, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಎಲ್ಲರೂ ಸಿದ್ದು ಪರಿವಾರದವರು, ಜನತಾದಳ ಮೂಲದವರು. ಇದು ಸಹಜವಾಗಿಯೇ ಮೂಲ ಕಾಂಗ್ರೆಸ್ಸಿಗರ ಕಣ್ಣು ಕೆಂಪಗಾಗಿ ಮಾಡಿದೆ. ಆದರೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಧ್ವನಿ ಮತ ಆದರೆ ಹಾಲಿ ಸಿಎಂ ಆಗಿರೋ ಸಿದ್ದರಾಮಯ್ಯ ವಿರುದ್ಧ ಏನೂ ಮಾತನಾಡೋಕ್ಕೆ ಆಗಲ್ಲ, ವಿರುದ್ಧವಾಗಿ ಕೈ ಎತ್ತೋಕೆ ಆಗಲ್ಲ, ರಿಜಿಸ್ಟರ್ ಆಗಿಬಿಡ್ತೇವೆ. ಗೌಪ್ಯ ಮತದಾನ ಆದರೆ ಗೊಂದಲ ಇಲ್ಲ, ಯಾರು ಯಾರಿಗೆ ವೋಟ್ ಹಾಕಿದ್ವಿ ಅಂತ ಗೊತ್ತಾಗಲ್ಲ. ಹಾಗಾದರೆ ಮೂಲ ಕಾಂಗ್ರೆಸ್ಸಿಗರೆಲ್ಲ ನಿಮಗೇ ವೋಟ್ ಹಾಕ್ತಾರೆ ಅಂತ ಸಲಹೆ ಕೊಟ್ಟಿದ್ದಾರೆ. ಗೌಪ್ಯ ಮತದಾನದಲ್ಲಿ ತಟಸ್ಥ ಶಾಸಕರ ಸೇಫ್ಟಿ ಗೇಮ್ ಕೂಡ ಇದೆ. ಯಾರು ಗೆಲ್ತಾರೋ ಅವ್ರಿಗೆ ಜೈ ಅನ್ನೋದು, ನಾವು ನಿಮಗೆ ವೋಟ್ ಹಾಕಿದ್ದು ಅಂತ ಮ್ಯಾನೇಜ್ ಮಾಡೋ ಆಟನೂ ಇದೆ. ಇದಕ್ಕೆಲ್ಲ ಶನಿವಾರ ಕ್ಲೈಮಾಕ್ಸ್ ಸಿಗುವ ನಿರೀಕ್ಷೆ ಇದೆ.